ನೋಡು ಅವರು ರಿಪೋರ್ಟು ಏನೇ ಕೊಡ್ಲಿ. ಪ್ರಾರಂಭದ ಹಂತಡು ಸೌಜನ್ಯಕ್ಕೆ ನ್ಯಾಯ ತಿಕ್ಕುನು ನಮ್ಮ ಭಾವನೆ ಬತ್ತಲ್ಲ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನು ಸಾರ್ವಜನಿಕವಾದ ನಿಖಿಲ ಪಂಡ್ರ ಆಪುಜಿ ಪನ್ಪುಣ ಸಂದರ್ಭಗಳು ಪಣಂದೇನು ಬುಡುಪುಣಲ ಇಜ್ಜಿ ಅನ್ನೋ ವಿಚಾರಲ್ಲ ಈ ಸಂದರ್ಭ ಪಂಡ್ರ ಇಷ್ಟಪಡ್ತಾರೆ. ಒಂಜಿ ದಿನ ಕಾಲ ಬರ್ಪುನು ಆ ದಿನ ಏರು ನೆನ್ ತಪ್ಪದೆ ಏರು ಮಾತು ಮಲ್ದರು ಏರು ಅನ್ಯಾಯ ಮಲ್ತರು ಏರು ತೊಂದರೆ ಮಲ್ತರು ಸರ್ವ ವಿಚಾರಲ್ಲ ಎನ್ನಿಕಲ ಎದುರು ದೀಪ ವಿಚಾರನು ಈ ಸಂದರ್ಭ ಪಂಡ್ರ ಇಷ್ಟಪಡ್ತೇವೆ. ಅತ್ಯಾಚಾರ ಮಾಡಿದವರು ಈಗ ನಮ್ಮ ಎದುರುಗಡೆ ರಾಜಾರೋಷವಾಗಿ ತಿರುಗ್ತಿದ್ದಾರೆ. ಅತ್ಯಾಚಾರ ಯಾರು ಮಾಡಿದ್ದಾರೆ ಅಂತ ಹೆಸರು ಎತ್ತಿದವರನ್ನು ಈಗ ಜೈಲಿಗೆ ಹಾಕುವ ಕೆಲಸ ನಡೀತಿದೆ ಇಲ್ಲಿ. ಅದು ನಮಗೆ ಬಹಳ ಬೇಸರ ಇರುವ ನಾವು ಈ ಭಾರತ ದೇಶದಲ್ಲಿ ಇದೀವೋ ಇಲ್ಲ ಅನ್ನುವಂಥ ನಮಗೆ ಈಗ ಮನಸ್ಸಲ್ಲಿ ಒಂದು ದೊಡ್ಡ ಒಂದು ಆಘಾತ ಆಗ್ಬಿಟ್ಟಿದೆ. ಒಳ್ಳೆ ಎರಡ ಕೆರಿಯರಿಂದ ಪೋಯೆ ಬದುಕದು ಒರಿಂಡ ಏನಕ್ಕೆ ಎರರ ಪಕ್ಕದಗಳಿಗೇರಿಗ್ಲಾಪುಜಿ ಬಣ್ಣ ಏನು ಮಾರಿಮಲ್ಲ ದೈವ ಭಕ್ತಿ ಅನ್ಯಾಯ ಮಲ್ಪರ ಪೋತಿಜಿ ದೇವರಿನ ಸಂಪೂರ್ಣ ರಕ್ಷಣೆ ವಸಂತ ಬಂಗೇರ್ನ ಮಿತ್ತುಂಡು ಅಂತ ವಿಚಾರಣೆ ಸಂದರ್ಭ ಪಂಡ್ರ ಇಷ್ಟಪಡ್ಪೆ ನಿಕ್ಲೆಗೋಸ್ಕರನೇ ಈ ಜೀವನ ಮುಡುಪಾದಿನೇ ಏನು ಅಂತ ವಿಚಾರಣೆ ಈ ಸಂದರ್ಭ ಪಂಡ್ರ ಇಷ್ಟಪಡ್ಪೆ ಬಂದ್ರೆ. ನೋಡು ಅವರು ರಿಪೋರ್ಟು ಏನೇ ಕೊಡ್ಲಿ ಒಟ್ಟು ನ್ಯಾಯಪರವಾಗಿ ಕೊಡ್ಲಿ. ಅವರು ಕೊಡಲಿ ಬಿಡಲಿ ನಮಗೆ ಅದು ಅವಶ್ಯಕತೆ ಇಲ್ಲ. ಆದರೆ ನ್ಯಾಯಪರವಾಗಿ ಯಾರು ತಪ್ಪು ಮಾಡಿದ್ದಾರೆ ಅಂತ ತಾರ್ಕಿಕ ಅಂತ್ಯವಾದಂಥ ಕೊಟ್ಟರೆ ಅದಕ್ಕೆ ನಾವು ಸ್ವಾಗತಿಸುವ. ಅದನ್ನು ಬಿಟ್ಟು ಅವರು ಬೇರೆ ರೀತಿಯಲ್ಲಿ ಅಲ್ಲಿ ಏನೂ ಆಗಿಲ್ಲ, ಹೋರಾಟಗಾರರೇ ತಪ್ಪು, ಸೌಜನ್ಯ ಸತ್ತಿದ್ದು ಎಲ್ಲವನ್ನು ಮುಚ್ಚಿ ಹಾಕಿ ಈಗ CBI COD ತನಿಖೆ ಮಾಡಿದ ಹಾಗೆ ಇವರು ಮಾಡಿದ್ದಾರೆ. ಅದರ ಬಗ್ಗೆ ಮುಂದೆ ನೋಡುವ. ಯಾಕಂತ ಹೇಳಿದರೆ ಸೌಜನ್ಯ ಅಂತ ಹೆಣ್ಣು ಮಗಳು ಅವಳು ಸೌಜನ್ಯದಿಂದ ಕಾಯುತ್ತಾ ಇದ್ದಾಳೆ. ಇವತ್ತು ಎಲ್ಲೆಲ್ಲೋ ಯಾವ ರಾಜ್ಯದಲ್ಲಿ ಎಲ್ಲೆಲ್ಲೋ ಇದ್ದವರನ್ನೆಲ್ಲ ಒಟ್ಟು ಹಾಕಿದ್ದಾಳೆ ಅವಳು ಈಗ ಸೌಜನ್ಯತೆಯಿಂದ. ನಾನು ಈಗ ಬೇಡಿಕೊಳ್ಳುವುದು ಏನಂತಂದರೆ ಸೌಜನ್ಯ ರೀತಿಯಲ್ಲಿ ಇದ್ದರೆ ಆಗುವುದಿಲ್ಲ, ಇನ್ನು ಅವಳು ಕಾಳಿ ರೂಪಿಣಿಯಾಗಿ ಹೊರಗೆ ಬರಬೇಕು. ನಿನ್ನೆ ಒಂದು ಅನುಭವ ನನಗೆ ಆಗಿದೆ. ಯಾಕೆ ಅಂತಂದರೆ ನಾನು ನಿನ್ನೆ ಅಲ್ಲಿಗೆ ಬೆಳ್ತಂಗಡಿಗೆ ಹೋಗಿ ಬಂದು ಮತ್ತೆ ಎಲ್ಲಿ ಹೋಗಿಲ್ಲ, ಮನೆಗೆ ಬಂದು 4 ಗಂಟೆಗೆ 4:15 ಬಂದು ಸ್ವಲ್ಪ ಅದ್ರ ಬಗ್ಗೆ ಯೋಚಿಸುತ್ತಾ ಮಲ್ಕೊಂಡೆ. ಆದರೆ ರಾತ್ರಿ ಒಂದು ಅನುಭವ ಆಗಿದೆ ನನಗೆ, ಅದು ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೋಡುವ, SIT ಅವ್ರು ಏನೋ ಇದು ಮಾಡಲಿ, ಈ ಹೋರಾಟದಲ್ಲಿ ನಾವು ಇದು ಮಾಡಬೇಕು. ಯಾಕಂತ ಹೇಳಿದರೆ ಮಹೇಶ್ ಅಣ್ಣ ಅವರ ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ. ಅವರೊಬ್ಬರು ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು ಅಂದರೆ ಒಂದು ಸಾಮಾನ್ಯ ಜನರ ಈ ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಮನೆಗೆ ಪ್ರತಿಯೊಬ್ಬರು ಜಾತಿ ಗೀತಿ ಯಾವುದು ನೋಡುವುದಿಲ್ಲ, ಕಾಲಿಗೆ ಬೀಳ್ತಾರೆ. ಕಾಲಿಗೆ ಬಿದ್ದು ಓಟನ್ನು ತೆಗೆದುಕೊಂಡು ಓಟ್ ಹಾಕಿ ಜನಪ್ರತಿನಿಧಿ ಆದ ಮೇಲೆ ಅಲ್ಲಿ ಕೂತ್ಕೊಂಡವರು ಬೇರೆ ಬೇರೆ, ಮೊನ್ನೆ ನೋಡಿ ನೀವು ಅಸೆಂಬ್ಲಿಯಲ್ಲಿ ಅವರದ್ದು ಯಾವುದು 2 ವರ್ಷದ ಹಿಂದಿಂದ ಇದನ್ನು ಹಿಡ್ಕೊಂಡು ಅಷ್ಟು ಡ್ರಾಮಾ ಮಾಡಿದ್ರು ಅವರು. ನಿನ್ನೆ ಆಗಿದ್ದು ಇಲ್ಲಿ ಡ್ರಾಮಾನೇ, ಬೆಳ್ತಂಗಡಿಯಲ್ಲಿ ಆಗಿದ್ದು. ಈ ರೀತಿ ಅವತ್ತು ಧರ್ಮಸ್ಥಳಕ್ಕೆ BJP ಅವರು 500 ಎಷ್ಟೋ ಕಾರಲ್ಲಿ ಬಂದು ಡ್ರಾಮಾ ಮಾಡಿದ್ರಲ್ಲ, ಅಲ್ಲಿ ತಡೆ ಹಿಡಿದ್ರ. ಆ ಪುನೀತ್ ಕೆರೆಹಳ್ಳಿ ಬಂದು ಇದು ಮಾಡಿದ, ಅದ್ರ ಬಗ್ಗೆ ಇದು ಮಾಡಿದ. ಇದೇ ಬಾಣ್ಲೆ ತಲೆಯವನೇ ಇದ್ದದ್ದಲ್ಲ ಅವಾಗ, ಅದನ್ನೇನು ಮಾಡಿಲ್ಲ. ನೋಡು, ಮನುಷ್ಯನ ತಾಳ್ಮೆಗೆ ಒಂದು ಇತಿಮಿತಿ ಇರುತ್ತೆ. ಆದರೆ ಹೋಗಿ ಇದು ಮಾಡಲಿಕ್ಕೆ ಅಂತ ಏನಾದರೂ ಹೋಗಿ ಮಾಡಲಿಕ್ಕೆ ಆಗುವುದಿಲ್ಲ. ಇವರನ್ನೆಲ್ಲ ನಾವಂತೂ ಎಲ್ಲ ರೆಡಿಯಾಗಿದ್ದೀವಿ. ನಿನ್ನೆ ಹಾಗೆ ನಾವು ಮತ್ತೆ ಯಾರಿಗೆ ಜಾಸ್ತಿ ಫೋರ್ಸ್ ಮಾಡಿ ಯಾರನ್ನೂ ಬನ್ನಿ ಅಂತ ಹೇಳಿಲ್ಲ. ಸ್ವ ಇಚ್ಛೆಯಿಂದ ಬನ್ನಿ, ಒಂದು ನ್ಯಾಯ ಕೇಳು ನಮ್ಮ ಹಕ್ಕು, ನಮ್ಮ ಇದರ ಹಕ್ಕು. ನಾವೀಗ ಯಾರು ಇಲ್ಲಿ ನನ್ನೇನು ನೀವು ಬರಲೇಬೇಕು ಅಂದೇಳಿ ಯಾರು ಏನು ಕಡ್ಡಾಯ ಮಾಡಿಲ್ಲ ಇಲ್ಲಿ. ಅಂದರೆ ನಾವು ಒಬ್ಬ ಸಾಮಾನ್ಯ ಒಂದು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಮ್ಮ ಇದನ್ನು ನಾವು ಬರೀ ಹಣದ ಆಸೆಗೆ, ಎಂಜಲ್ ಕಾಸಿಗಾಗಿ ನಾವು ನಿಲ್ಲುಕಾಗ ನಾವು
ಸಾಮಾಜಿಕ ಅಂದ್ರೆ ನ್ಯಾಯ ಸಿಗ್ಬೇಕು. ನಾಳೆಗೆ ನಮ್ಮ ಮನೆ ಹೆಣ್ಮಕ್ಕಳಾದ್ರೂ ಬೇರೆ ಅಲ್ಲ, ಇನ್ನೊಬ್ರ ಮನೆ ಹೆಣ್ಮಕ್ಕಳಾದ್ರೂ ಬೇರೆ ಅಲ್ಲ ಅಂತ ಹೇಳಿ ಅವ್ರವ್ರ ಬುಡಕ್ ಬಂದಾಗಳಿಗೆ ಅವ್ರಿಗೆ ಅರ್ಥ ಆಗತ್ತೆ. ಹಾಗೆ ನಮ್ಗೆ ಇಲ್ಲಿ ಎಷ್ಟೋ ಸಮಸ್ಯೆ ಆಗ್ತದೆ ಅಂದ್ರೆ ಬೇರೆ ಏನಲ್ಲ, ಕೆಲವೊಂದು ಇಲ್ಲ ಅಲ್ಲಿ ಸುಳ್ಳು ಸೌಜನ್ಯ ಹೋರಾಟಗಾರರು ದುಡ್ಡು ಮಾಡ್ತಾ ಇದ್ದಾರೆ, ಅವ್ರಿಗೆ ಅಷ್ಟು ದುಡ್ಡು ಮಾಡಿದ್ದಾರೆ, ಇಷ್ಟು ದುಡ್ಡು ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರ ಹತ್ರ ಹೇಳುದು, ದುಡ್ಡು ಮಾಡಿದ್ದಾದ್ರೆ ದುಡ್ಡು ಕೊಟ್ಟವ್ರು ಯಾರಂತೇಳಿ ಹೇಳಿ ಪ್ರೂವ್ ಮಾಡಿ ಅಲ್ಲ. ಇಲ್ಲ ನಿನ್ಗೆ ಅದು ಗೊತ್ತಾಗ ಕೆಲವೊಂದು ಪ್ರಶ್ನೆಗೆ ನಾನು ಅಂದ್ರೆ ಕೆಲವ್ರನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಬರ್ತದೆ. ಕೆಲವೊಂದು ಮೊನ್ನೆ ಒಬ್ರು ಕೇಳಿದ್ರು ಡಿಬೇಟಿಗೆ ಬರ್ತೀಯ ನೀನ್ ಅಂದೇಳಿ. ನಾನು ಡಿಬೇಟಿಗೆ ಬರ್ತಿ, ತೊಂದ್ರೆ ಇಲ್ಲ, ಆದ್ರೆ ದುಡ್ಡು ಕೊಟ್ಟವ್ರು ಯಾರಂದೇಳಿ ಪ್ರೂವ್ ಮಾಡಿ ನೀವು. ಸೌಜನ್ಯ ಹೋರಾಟಗಾರ ನನಗೆ ಇಲ್ಲಿವರೆಗೂ ನನಗೆ ಅದು ಏನಂತ ಗೊತ್ತಿಲ್ಲ. ಈ ದುಡ್ಡು ಕೊಟ್ಟ ಅಲ್ಲಿ ಅಂದ್ರೆ ಇಲ್ಲಿ ನೋಡಿ ಜನರನ್ನು ಮೂರ್ಖರು ಮಾಡ್ತಾ ಇದ್ದಾರೆ ಇವರು. ಯಾಕಂತ ಹೇಳಿದ್ರೆ ಈಗ ದುಡ್ಡು ಕೊಡ್ತಾ ಇರುವುದು ಹೌದು, ಯಾರು ಸೌಜನ್ಯನನ್ನು ಕೊಲೆ ಮಾಡ್ದಂತವರು ದುಡ್ಡು ಕೊಟ್ಟು ಎಲ್ಲವನ್ನು ಖರೀದಿ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳನ್ನು, ನಮ್ಮ ದೇಶದ ಪ್ರಧಾನಿನ ಹಿಡಿದ ಮುಖ್ಯಮಂತ್ರಿ ಇವರನ್ನೆಲ್ಲ ಖರೀದಿ ಮಾಡಿದ್ದಾರೆ. ಅಧಿಕಾರಿಗಳನ್ನು ಎಷ್ಟೋ ಇದನ್ನೆಲ್ಲ ಖರೀದಿ ಮಾಡಿದ್ದಾರೆ, ಅದು ಸತ್ಯ. ಅದ್ರ ಬಗ್ಗೆ ಬಿಟ್ಟು ಇಲ್ಲಿ ಸೌಜನ್ಯ ಹೋರಾಟಗಾರರು ದುಡ್ಡು ತಗೊಂಡಿದ್ದಾರೆ, ಅವರು ಮನೆ ಕಟ್ಟಿದ್ದಾರೆ, ಅವ್ರದ್ದು ಅಷ್ಟು ಇದು ಮಾಡಿದ್ದಾರೆ, ಅದನ್ನು ಪ್ರೂವ್ ಮಾಡಿ ಅಲ್ಲ. ಈಗ ನೋಡಿ ಅದು ಪ್ರಶ್ನೆ ಮಾಡಿದೆ ನಾನು ಮೊನ್ನೆ. ಸರಿ, ನೀವು ಈಗ ಇದನ್ನ ನಮ್ಮ ಈಗ ಸೌಜನ್ಯ ಹೋರಾಟಗಾರರು ಮಹೇಶ್ ಅಣ್ಣ ದುಡ್ಡು ತಕೊಂಡು ಅವರು ಮಾಡ್ತಿದ್ರು. ಅವರು ರಾಜಕೀಯಕ್ಕೆ ಬಂದಿಲ್ಲ, ಅವರು ಒಂದು ನ್ಯಾಯ ಕೇಳ್ತಾರೆ. ಅವ್ರು ಮಾತಾಡೋದ್ರಲ್ಲಿ ಸತ್ಯ ಇದೆ. ಕೆಲವೊಂದು ಈ ಇದ್ರಲ್ಲಿ ಬರುವಂತ ಇದನ್ನು ನೋಡ್ಕೊಂಡು ಅವರು ಕೆಲವೊಬ್ರು ಮಾತಾಡ್ತಾರೆ, ಅವರಿಗೆಲ್ಲ ಸ್ವಲ್ಪ ಬುದ್ಧಿ ಕಡಿಮೆ ಇದೆ ಅಂತ ಹೇಳಿ ನಾನು ಅವ್ರು ಒಂದು ಲಿಸ್ಟ್ ಇಂದ ಹೊರಗಡೆ ಬಿಟ್ಬಿಟ್ಟಿದೆ. ಇನ್ನು ಕೆಲವರು ಹೇಳುದು ಅದಂದ್ರೆ ನಾನು ಅದಕ್ಕೆ ಪ್ರಶ್ನೆ ಮಾಡಿದೆ, ಯಾಕೆ ದುಡ್ಡು ಯಾರು ಕೊಡುವವರು, ಯಾರು ದುಡ್ಡು? ನೀವು ಕೇಳುದು ಎರಡು ತರ ಇದೆ. ಅಲ್ಲಿ ಏನಂತ ಹೇಳಿದ್ರೆ, ಈಗ ಸಂತೋಷ್ ರಾವ್ ಅಷ್ಟು ಪ್ರಭಾವಿ ಅಂತ ಪ್ರಶ್ನೆ ಮಾಡಿದೆ ನಾನು. ಅಂದ್ರೆ ಮಹೇಶ್ ಅಣ್ಣನಿಗೆ ಸಂತೋಷ್ ರಾವ್ ದುಡ್ಡು ಕೊಟ್ಟು ಅದನ್ನ ಮುಚ್ಚಿ ಹಾಕಿದ್ರ? ವೀರೇಂದ್ರ ಹೆಗ್ಡೆ ಅವ್ರಕ್ಕಿಂತ ಪ್ರಭಾವಿಯ ಸಂತೋಷ್ ರಾವ್ ಅಂತ ಕೇಳಿದೆ. ಅದಕ್ಕೆ ಅವ್ರ ಹತ್ರ ಆನ್ಸರ್ ಇಲ್ಲ, ಮಾತಾಡೋದಿಲ್ಲ, ನಿನ್ಗೆ ಗೊತ್ತಾಗೋದಿಲ್ಲ ಅಂತಾರೆ. ಇದಕ್ಕೆಲ್ಲ ಇವರಿಗೆಲ್ಲ ಒಂಥರ ಮಾತಾಡ್ಲಿಕ್ಕೆ ಇದ್ದಾರೆ, ಯಾರು ನೋಡಿದ್ರು ಒಂಥರ ಅಸಹ್ಯ ಆಗ್ತದೆ ನಮ್ಗೆ. ಅಂದ್ರೆ ನಾವು ಹೋಗೋ ದಾರಿ ಸೀದಾ ಇದೆ, ಅಂದ್ರೆ ನ್ಯಾಯ ಬೇಕಂತ ಹೇಳಿ ಇದಕ್ಕೆ ಭಾರಿ ಬೇಜಾರಾಗ್ತದೆ. ಆದ್ರೆ ನೋಡುವ, ಯಾರು ಏನೇ ಮಾಡ್ಲಿ ಉಸಿರಿರುವ ತನಕ ಹೋರಾಟ, ಸೌಜನ್ಯಳಿಗೆ ನ್ಯಾಯ ಬೇಕಂತೇಳಿ ನಾವು ಸದಾ ಸಿದ್ಧವಾಗಿ ಇರ್ತೇವೆ. ಎಲ್ಲ ಅಂದ್ರೆ ಯಾವುದೇ ಇಲ್ಲಿ ಸೌಜನ್ಯ ಒಬ್ಳಂತಲ್ಲ, ಎಲ್ಲರಿಗೂ. ಅಲ್ಲಿ ನೋಡಿ, ಧರ್ಮಾಧಿಕಾರಿಯಾಗಿರುವವರು ಧರ್ಮಸ್ಥಳದಲ್ಲಿ ಕೊಲೆ ಆದಂತ ಆನೆ ಮಾವುತ ಅವರಿಗೆ ನ್ಯಾಯ ಕೊಡ್ಸ್ಲಿಕ್ಕಾಗಿಲ್ಲ. ನಮ್ಮ ಮನೇಲಿ ಒಬ್ರು ಕೆಲಸ ಮಾಡೋರು ಇದ್ದಾಗಿದ್ರೆ ಅವರಿಗೆ ನಾವು ಏನಾದ್ರು ತೊಂದರೆ ಆದಾಗಿದ್ರೆ ನಾವು ಅದಕ್ಕೆ ಏನಾಗಿದೆ, ಯಾರಿಂದ ಆಗಿದೆ, ಏನಾಗಿದೆ ಅಂದೇಳಿ ಇದ್ ಮಾಡ್ತೀವಿ. ಇವ್ರ ಹತ್ರ ಅದು ಮಾಡ್ಲಿಕ್ಕಾಗಿಲ್ಲ. ಅಲ್ಲೇ ಗೊತ್ತಾಗ್ತದಲ್ಲ ಇವರು ಧರ್ಮಕ್ಕಧಿಕಾರಿಯ ಏನಂತ ಹೇಳಿ. ಅದು ನ್ಯಾಯ ಕೊಡ್ಸ್ಲಿಕ್ಕೆ ಆಗದಿದ್ದಂತ ಅವನು ಇನ್ನೂ ದೇವ್ರ ಅಂದೇಳಿ ಏನು ಜನ, ಅಯ್ಯೋ ನನಗಂತೂ ಇದೆ ಇಲ್ಲ, ಇವ್ರು ನೋಡಿದ್ರೆ ಒಂಥರ ಅಸಹ್ಯ ಆಗ್ತದೆ. ಇಂಥವ್ರನ್ನೆಲ್ಲ ನಾವು ದೇವ್ರ ಅಂತೇಳಿ ಹೇಳಿ ಅವನ್ ಫೋಟೋ ಮನೆಗೆ ಇಟ್ಕೊಂಡು ಅವನಿಗೆ ಪೂಜೆ ಮಾಡಿ ಒಂದು ನ್ಯಾಯ ಕೊಡ್ಸೋಕಾಗ್ದಿದ್ದಂತ ನಾಮರ್ದ ಕೇಳಿದ್ರೆ ಕೆಲವೊಂದು ಇದ್ರಲ್ಲೆಲ್ಲ ನೋಡ್ತಾ ಇದ್ದೆ, ಅವ್ರೇನೋ ಅಷ್ಟೇ ಅಲ್ಲಿ ಎಷ್ಟೋ ಕಾಲೇಜ್ ಮಾಡಿದ್ರಂತೆ, ಅವ್ರದ್ದು ಏನೋ ಇದೆಲ್ಲ ಇದೆಯಂತೆ, ಮಧ್ಯವರ್ಜನ ಶಿಬಿರ ಅಂತೆ. ಮಧ್ಯವರ್ಜನ ಶಿಬಿರದಲ್ಲಿ ಪೂರ ಜನ ಬಿಡುವುದಿಲ್ಲ ಅಂತ ಅವರಿಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ಪೂರ ಜನ ಬಿಟ್ರೆ ಅವರಿಗೂ ಇದಾಗುವುದಿಲ್ಲ ಅಲ್ಲಿ. ಈಗ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ 3 ಸಲ ಏನೋ ಸೇರಿಸಿದ್ರು, ಅದ್ರಕ್ಕಿಂತ ಅಲ್ಲಿ ಹೋಗಿ ಬಂದಾಗ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲರನ್ನು ಬಿಡಿಸ್ಲಿಕ್ಕೆ ಅವ್ರ ಹತ್ರ ಆಗುದಿಲ್ಲ. ಅಂದ್ರೆ ಅವ್ರು ಅಲ್ಲೇ ದೇವ್ರಲ್ಲ ಅಂತ ಹೇಳಿ ಪ್ರೂವ್ ಆಗ್ತದೆ. ಯಾಕಂತ ಹೇಳಿದ್ರೆ ಅವರು ದೇವ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ದೇವ್ರು ಹೇಗೆ ಆಗ್ತಾರೆ? ಅಲ್ಲಿ ಆ ಗ್ರಾಮದಲ್ಲಿ ಇದ್ದವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಿಲ್ಲ, ಇವರು ಇಲ್ಲೆಲ್ಲ ಬಂದು ಏನ್ ನ್ಯಾಯ ಕೊಡಿಸ್ತಾರೆ ಅಲ್ವಾ? ಇದೇ ರೀತಿ ಮಾಡ್ಕೊಂಡು ಜನರನ್ನ ಮೋಸ ಮಾಡ್ಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ಅಲ್ಲಿ ಕೆಲವರಿಗೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೆ ಅವರಿಗೆ ಏನೇನೋ ಇದ್ ಮಾಡಿದವ್ರಿಗೆ ಅಂದ್ರೆ ಅವರಿಗೆ ಒಂದು ಅಧಿಕಾರ ಅಂದ್ರೆ ಏನು, ಅವ್ರಿಗೆ ಒಬ್ಬರಿಗೆ
ಸೇವಾ ಪ್ರತಿನಿಧಿ ಆಗಿದ್ದವರಿಗೆ SP ಅಂತ ಹೇಳಿ ಹೀಗೆ ಇದನ್ನೆಲ್ಲ ಕೊಟ್ಕೊಂಡು ಅವ್ರದ್ದೊಂದು ಹಾಡಿದೆ, ಕಟ್ಟುವೆವು ಕಂಕಣವು ಕಷ್ಟ ಎಷ್ಟೇ ಬರಲಿ ಒಗ್ಗಟ್ಟಾಗಿರುವೆ ಅಂದ. ಈ ಜನನೆಲ್ಲ ಒಗ್ಗಟ್ಟು ಮಾಡಿ ಇವರು ಈ ಕೇಸನ್ನು ಮುಚ್ಚಿ ಹಾಕಿದ್ರು. ಅವ್ರು ಇವರಿಗೆ ಹಣ ಕೊಟ್ಟು ಕಟ್ಟುವೆವು ಕಂಕಣವು ಕಷ್ಟ ಎಷ್ಟೇ ಬರಲಿ ಒಗ್ಗಟ್ಟಾಗಿರುವೆವು ಅಂತ ಹೇಳಿ, ಇದು ನಾನು ಸಣ್ಣಕ್ಕಿರುವಾಗ ಕೇಳಿದೆ ಈ ಹಾಡನ್ನ. ಇವ್ರು ಏನ್ ಮಾಡಿದ್ರು, ಇಲ್ಲಿ ಜನರಿಗೆ ಏನ್ ಮಾಡ್ತಾರಂತ ಹೇಳಿದ್ರೆ, ಇಲ್ಲಿ ಸಂಘದವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತಕಂದ್ರೆ ಸೌಜನ್ಯ ಹೆಸರು ಹೇಳ್ಕೊಂಡು ಮಾಡಿ ಇವ್ರಿಗೆ ಮೋಸ ಮಾಡಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಮಾಡುದು ಬೇರೆ. ಈ ಜನರಿಗೆ ಇದು ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಸೌಜನ್ಯ ನಮ್ಮ ಮನೆ ಮಗಳಿದ್ದಂಗೆ, ಅವಳಿ ನ್ಯಾಯ ಸಿಗ್ಬೇಕು, ಧರ್ಮಸ್ಥಳದಲ್ಲೇ ಸತ್ತಿದ್ದಲ್ಲ, ಅದನ್ನ ಯಾವ್ದು ಕೇಳುದಿಲ್ಲ ಇವರು. ಆ ರೀತಿ ಮಾಡಿ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳುದು, ನಾವೇನು ಇವ್ರು ಎಷ್ಟು ಏನೇ ಮಾಡ್ಲಿ, ಯಾವ ರೀತಿ ವರದಿನೇ ಕೊಡ್ಲಿ, ಆದ್ರೆ ಇದ್ರ ಬಗ್ಗೆ ಯಾರು ಸ್ವಲ್ಪ ಹಿಂದೆ ಮಾಡುದು ಬೇಡ. ಯಾಕಂತ ಹೇಳಿದ್ರೆ ಈಗ ನೋಡಿ, ಮಹೇಶ್ ಅಣ್ಣ, ಗಿರೀಶ್ ಮಠಣ್ಣ ಅವರ ಜಯಂತಿ, ಸುಮಾರು ಎಷ್ಟೋ ಜನ, 3-4 ಜನ ಅವ್ರು ಮಾತ್ರ ಇದ್ದಾರೆ. ಅವ್ರು 3-4 ಜನ ಇನ್ ಮಾತ್ರ ಟಾರ್ಗೆಟ್ ಅವರಿಗೆ. ಸೌಜನ್ಯ ಹೋರಾಟಗಾರರಲ್ಲಿ ಯಾರು ಮಾತಾಡ್ತಾ ಇದ್ದಾರೆ, ಅವ್ರ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅವ್ರು ಬರಬಾರ್ದು ಅಂತ ಹೇಳಿ ಇವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅವ್ರು ಅಷ್ಟೇ. ಅದನ್ನ ಮೇಲೊಬ್ಬ ನೋಡುವನ್ ಭಗವಂತ ಇದ್ದ. ಮೊನ್ನೆ ಒಂದ್ ಕಡೆ ಹಾಗೆ ಹೇಳಿದೆ ನಾನು. ಯಾರು ಏನೇ ನನ್ಗೆ ಲಾಸ್ಟಿಗೆ ಅವ್ರ ಹತ್ರ ವಾದ ಮಾಡ್ಲಿಕ್ಕೆ ಆಗಿಲ್ಲ, ಬೇಕಾದವ್ರೆ ನಮ್ಗೆ ವಾದ ಮಾಡ್ಲಿಕ್ಕೆ ಆಗಿಲ್ಲ. ಅವಾಗ ಲಾಸ್ಟಿಗೆ ಹೇಳಿದೆ, ಯಾರೇನೇ ಮಾಡ್ಲಿ ಮಾಡಿದ್ದಂತ ಕರ್ಮಕ್ಕೆ ಫಲ ಭಗವಂತ ಕೊಟ್ಟೆ ಕೊಡ್ತಾ. ಈಗ ಮಹೇಶ್ ಅಣ್ಣ ಮಾಡ್ಲಿ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯೇ ಮಾಡ್ಲಿ, ಫಲ ಅವನೇ ಕೊಟ್ಟೆ ಕೊಡ್ತ. ಅವ್ರು ಇನ್ನೂ ಒಂದು ಪ್ರಶ್ನೆ ಹೇಳಿದೆ ನಾನು ಅವಾಗ. ಅವತ್ತು ಅಲ್ಲಿ ಮಂಜುನಾಥ ಅಣ್ಣ, ಅದಕ್ಕೆ ಒಬ್ರು ಕೇಳಿದ್ರು ಹೀಗೆ, ಅವರು ಮಹೇಶ್ ಅಣ್ಣ ಹೀಗೆ ಹೇಳಿದ್ರು ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ನೋಡಿ ಆತರ ಏನು ಹೇಳಿಲ್ಲ. ನಾನು ಪ್ರತಿಯೊಂದು ಕೇಳ್ತಾ ಇದ್ದೆ, ಅವ್ರ ಹತ್ರ ಹೋಗಿ ಇದ್ದೆ, ಅವ್ರ ಹತ್ರ ಇದ್ದು ನಾನು ಕೇಳಿದ್ದೆ, ಅವ್ರದ್ದು ಪ್ರತಿಯೊಂದು ನೋಡಿದ್ದೆ. ನಮ್ಮ ಹೋರಾಟ ಎಷ್ಟು ಮಂಜುನಾಥ ಅಣ್ಣಪ್ಪ ಎಷ್ಟು ಸತ್ಯನೋ ನಮ್ಮ ಹೋರಾಟ ಅಷ್ಟೇ ಸತ್ಯ ಅಂದೇಳಿ ಹೇಳ್ತಾ ಇದ್ರು ಅಂತ ಹೇಳಿದೆ. ಅವಾಗ ಲಾಸ್ಟಿಗೆ ನನ್ಗೆ ಬಂದ್ ಹೇಳ್ದೆ ನಾನು ಅವಾಗ, ನೋಡಿ ಯಾರು ಏನೇ ತಪ್ಪು ಮಾಡ್ಲಿ, ಮಾಡಿದಂತ ಇದಕ್ಕೆ ಫಲ ಕೊಡೋ ನಾ ಭಗವಂತ ಮೇಲಿದ್ದವನ್. ಅದು ಕರೆಕ್ಟ್ ಅಂತ ಒಪ್ಕೊಂಡ್ರ ಅವ್ರು. ಅದು ಕರೆಕ್ಟ್, ನೀ ಹೇಳುದು ಕರೆಕ್ಟ್. ಫಲ ಕೊಡೋ ನಾ ಭಗವಂತ, ಮಾಡಿದ ಕರ್ಮಕ್ಕೆ ಫಲ ಕೊಟ್ಟೆ ಕೊಡ್ತಾನೆ ಆ ಭಗವಂತ. ಅದನ್ನ ಯಾರಿಂದೂ ತಪ್ಸ್ಲಿಕ್ಕೆ ಆಗೋದಿಲ್ಲ. ಮಹೇಶ್ ಅಣ್ಣ ಅವ್ರು ಏನ್ ಮಾಡ್ತಿದ್ರ, ಮಹೇಶ್ ಅಣ್ಣನ ಇವ್ರ ಕರೆಕ್ಟ್ ಅಲ್ಲಿ ಮಂಜುನಾಥ ಅಣ್ಣಪ್ಪ ಇರುವುದು ಸತ್ಯ ಅಂತ ಹೇಳಿದೆ. ಮಂಜುನಾಥ ಅಣ್ಣಪ್ಪ ಇರುವುದು ಸತ್ಯ. ಯಾಕಂತ ಹೇಳಿದ್ರೆ ಮಂಜುನಾಥ ಅಣ್ಣಪ್ಪ ಅಲ್ಲ ಅಂತ ಹೇಳಿದ್ರೆ ಮಹೇಶ್ ಅಣ್ಣನ ಇವತ್ತು ಅವ್ರ ತೆಗಿತಾ ಇದ್ರ, ತೆಗಿಲಿಕ್ಕೆ ಆಗುದಿಲ್ಲ. ಮಹೇಶ್ ಅಣ್ಣನ ರೂಪನೇ, ಮಂಜುನಾಥ ಅಣ್ಣಪ್ಪನ ರೂಪನೇ ಮಹೇಶ್ ಅಣ್ಣ ಅಂತ ಹೇಳಿದೆ ನಾನು. ಮನುಷ್ಯನೊಳಗೆ ಎಷ್ಟೋ ಇದೆ ಹೇಳ್ಕೊಳ್ಲಿಕ್ಕೆ, ಆದ್ರೆ ಏನ್ ಮಾಡುದು ಹೇಳಿ, ಆಗುದಿಲ್ಲ. ಇವತ್ತು ಸಿಗತ್ತೆ, ನಾಳೆ ಸಿಗತ್ತೆ ಅಂತ ಹೇಳಿ ಹಗ್ಲು ರಾತ್ರಿ ಅಂದೇಳಿ ಹೇಳಿ ಇದನ್ನೇ ನೋಡ್ತಾ ಇರೋದು. ಈ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಇವ್ರನ್ನೆಲ್ಲ ನೋಡಿ ಒಂಥರ ಇದಾಗಿದೆ. ಇಲ್ಲಿ ಇನ್ನು ಏನಾಗ್ಬೇಕಂತ ಹೇಳಿದ್ರೆ ನೇಪಾಳ ತರಾನೇ ಆಗ್ಬೇಕು ಇನ್ನಷ್ಟೇ. ನೋಡುವ. ಕಾಲಂ ತಸ್ಮೈ ನಮಃ, ಧರ್ಮೋ ರಕ್ಷಿತ ರಕ್ಷತ. ಜೈ ಮಹೇಶ್ ಅಣ್ಣ, ಸೌಜನ್ಯ ಹೋರಾಟ ಟೀಮ್. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಜಸ್ಟಿಸ್ ಫಾರ್ ಸೌಜನ್ಯ.